ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಸಾಕಷ್ಟು ಹೆಜ್ಜೆಗೂ ಕಂಟಕ ಉಂಟಾಗ್ತಾನೆ ಇದೆ. ಇಷ್ಟು ದಿನ ಆರ್ಎಸ್ಎಸ್ ವರ್ಸಸ್ ಸರ್ಕಾರ ಎನ್ನುವಂತಾಗಿತ್ತು. ಆದರೆ ಇದೀಗ ಆರ್ಎಸ್ಎಸ್ ವರ್ಸಸ್ ದಲಿತ ಸಂಘಟನೆ ನಡುವೆ ಮತ್ತೊಂದು ಕದನ ಆಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಹೆಜ್ಜೆಗೂ ಅಡ್ಡಿ, ಪರೇಡ್ಗೆ ಅನುಮತಿ ನೀಡದಂತೆ ಸಂಘಟನೆಗಳ ಆಗ್ರಹ. ನವೆಂಬರ್ 2ರಂದೇ ಗೊಂಡಾ ಕುರುಬಾ ಸಮಿತಿಯಿಂದ ಪ್ರತಿಭಟನೆ. ಹೌದು, ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಹೆಜ್ಜೆಗೂ ಕಂಟಕ ಶುರುವಾಗಿದೆ. ಇಷ್ಟು ದಿನ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಸರ್ಕಾರದ ನಡುವೆ ನಡೆಯುತ್ತಿದ್ದ ಹೋರಾಟದಲ್ಲಿ ದಲಿತ ಸಂಘಟನೆಗಳು ಎಂಟ್ರಿ ಕೊಟ್ಟು ತಡೆಯೊಡ್ಡುತ್ತಿದ್ವು. ಇದರ ಮಧ್ಯೆ ಗೊಂಡಾ ಕುರುಬಾ ಎಸ್ಟಿ ಹೋರಾಟ ಸಮಿತಿ ಎಂಟ್ರಿ ಕೊಟ್ಟಿದೆ. ನವೆಂಬರ್ 2ರಂದೇ ಚಿತ್ತಾಪುರದಲ್ಲಿ ಬೃಹತ್ ಪ್ರತಿಭಟನೆಗೆ ಅನುಮತಿ ನೀಡುವಂತೆ ಕಲಬುರಗಿ ಡಿಸಿ ಕಚೇರಿಗೆ ಮನವಿ ಸಲ್ಲಿಸಿದ್ದಾರೆ. ಗೊಂಡಾ ಕುರುಬಾ ಸಮಾಜ ಎಸ್ಟಿಗೆ ಸೇರ್ಪಡೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟ ನಡೆಸಲು ಸಜ್ಜಾಗಿದೆ. ಪ್ರತಿಭಟನೆಯಲ್ಲಿ 5,000ಕ್ಕೂ ಹೆಚ್ಚು ಮಂದಿ ಭಾಗಿಯಾಗೋದಾಗಿ ಮನವಿಯಲ್ಲಿ ಉಲ್ಲೇಖ ಮಾಡಿದ್ದು, ಈ ಮೂಲಕ ಆರ್ಎಸ್ಎಸ್ಗೆ ಮತ್ತೊಂದು ವಿಘ್ನ ಎದುರಾದಂತಾಗಿದೆ. ಸರ್, ಇವತ್ತು ಈ ರಾಜ್ಯದಲ್ಲಿ ಕುರುಬರು ಎಸ್ಟಿ ಆಗಬೇಕು ಅಂತೇಳಿ ಒಂದು ವಿಚಾರ ಇದೆ. ಹಂಗೇನೆ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯಲ್ಲಿ ಸಹಿತ ಗೊಂಡ ಮತ್ತು ಕುರುಬ ಎರಡೂ ಪರ್ಯಾಯ ಪದ ಅಂತೇಳಿ ಈ ಕರ್ನಾಟಕ ಸರ್ಕಾರ 1996ನೇ ಇಸ್ವಿನಲ್ಲಿ ಇವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವತ್ತು ಉಪಮುಖ್ಯಮಂತ್ರಿ ಇದ್ರು, ಅದನ್ನ ಕೇಂದ್ರ ಸರ್ಕಾರ ಕಳಿಸಿಕೊಟ್ರು. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಸುಮಾರು 14 ವರ್ಷದಿಂದ ನಮ್ಮ ಫೈಲ್ ಅಲ್ಲೇ ಪೆಂಡಿಂಗ್ ಇದೆ. ಅವ್ರು ಬಿಜೆಪಿ ಸರ್ಕಾರ ಇದೆ, ಮಾಡ್ತಾ ಇಲ್ಲ. ಅದಕ್ಕೆ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿನೇ ಇವತ್ತು ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ, ನವೆಂಬರ್ 10ನೇ ತಾರೀಕು ಸೇಡಂನಲ್ಲಿ ಹಿಂಗೆಲ್ಲ ನಾವು ಪ್ಲಾನ್ ಮಾಡ್ಕೊಂಡು ಜಿಲ್ಲಾ ತುಂಬ. ಆ ಕಾರಣಕ್ಕಾಗಿ ನವೆಂಬರ್ 2ನೇ ತಾರೀಕು ನಮಗೆ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಸುಮಾರು 5,000ಕ್ಕಿಂತ ಹೆಚ್ಚು ಜನ ಸೇರಿ ನಮ್ಮ ಸಂವಿಧಾನಬದ್ಧ ಹಕ್ಕಿಗಾಗಿ, ನಾವು ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಮಾಡ್ತಾ ಇದ್ದೀವಿ. ಸಂವಿಧಾನಬದ್ಧ ಹಕ್ಕು ಕೇಳ್ತಾ ಇದ್ದೀವಿ ನಾವು. ಈತ ಆರ್ಎಸ್ಎಸ್ ಮತ್ತು ದಲಿತ ಸಂಘಟನೆ ನಡುವಿನ ಪಥ ಸಂಚಲನ ಮತ್ತೊಂದು ಹಂತಕ್ಕೆ ಹೋಗಿ ತಲುಪಿದೆ. ನ್ಯಾಯಾಲಯದ ಆದೇಶಕ್ಕೂ ಮೊದಲೇ ಭೀಮಾ ಆರ್ಮಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನೀಡದಂತೆ ತೀವ್ರವಾಗಿ ಆಗ್ರಹಿಸಿದೆ. ಲಾಠಿ, ಖಡ್ಗ ಇನ್ನಿತರ ವಸ್ತು ಪ್ರದರ್ಶಿಸಿ ಪಥ ಸಂಚಲನ ಮಾಡುವ ಉದ್ದೇಶ ಧರ್ಮ ರಕ್ಷಣೆಯಾಗಿದ್ದು, ಇದು ಉಗ್ರವಾದಕ್ಕೆ ಬೆಳವಣಿಗೆ ನೀಡುತ್ತದೆ. ಹೀಗಾಗಿ ಕೂಡಲೇ ಇದನ್ನ ನಿಲ್ಲಿಸಬೇಕು ಅಂತ ಭೀಮಾ ಆರ್ಮಿ ಪೋಸ್ಟ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಲಾಗಿದೆ. ಇನ್ನು ಭೀಮಾ ಆರ್ಮಿಯ ಜೊತೆಗೆ ಧ್ವನಿಗೂಡಿಸಿದ ಸೌಹಾರ್ದ ಕರ್ನಾಟಕ ಹೋರಾಟ ಸಮಿತಿ ಕೂಡ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನೀಡಬಾರದು ಅಂತ ಡಿಸಿಗೆ ಮನವಿ ಪತ್ರ ನೀಡಿ ಆಗ್ರಹಿಸಿದ್ದಾರೆ. ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡಿಯೇ ತೀರುವುದಾಗಿ ಆರ್ಎಸ್ಎಸ್ ಪಟ್ಟು ಹಿಡಿದಿದ್ರೆ, ಇತ್ತ ಹಲವು ಸಂಘಟನೆಗಳು ಇದಕ್ಕೆ ತಡೆಯೊಡ್ಡಿವೆ. ಪಥ ಸಂಚಲನಕ್ಕೆ ಅನುಮತಿ ವಿಚಾರ ಕೋರ್ಟ್ನಲ್ಲಿರುವಾಗಲೇ ಜಿಲ್ಲಾಧಿಕಾರಿ ಕಚೇರಿಗೆ ಹಲವು ಸಂಘಟನೆಗಳು ನವೆಂಬರ್ 2ರಂದೇ ಪ್ರತಿಭಟನೆ ನಡೆಸಲು ಹಾಗೂ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನೀಡದಂತೆ ಅರ್ಜಿಗಳನ್ನ ನೀಡಿವೆ. ಈ ಎಲ್ಲಾ ಅರ್ಜಿಗಳನ್ನ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸುವಂತೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಅಂಗಳಕ್ಕೆ ಹಸ್ತಾಂತರ ಮಾಡಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಏನ್ ವರದಿ ಕೊಡುತ್ತೆ ಅನ್ನೋದು ಸದ್ಯದ ಕುತೂಹಲವಾಗಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.